ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಭವಿಷ್ಯವನ್ನು. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ. ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಓಂ ಶನೀಶ್ವರಾಯ ನಮಃ ಅಥವಾ ಓಂ ಶ್ರೀ ಆಂಜನೇಯಾಯ ನಮಃ ಅಂತ ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕುಂಭರಾಶಿಯವರೇ, ಸ್ವಲ್ಪ ಯೋಚಿಸಿ ನೋಡಿ. ನೀವು ಎಂದಾದರೂ ಒಬ್ಬರೇ ಮನೆಯಲ್ಲಿರುವಾಗ, ರಾತ್ರಿ ದೀಪ ಆರಿಸಿ ಮಲಗಿರುವಾಗ ನಿಮ್ಮ ಪಕ್ಕದಲ್ಲಿ ಯಾರು ನಿಂತಿದ್ದಾರೆ ಎನ್ನುವ ತೀವ್ರ ಭಾವನೆ ಮೂಡಿದೆಯೇ? ಕತ್ತಲಲ್ಲಿ ಯಾರು ನಿಮ್ಮನ್ನು ಗಮನಿಸುತ್ತಿದ್ದಾರೆ ಎನ್ನುವ ಅನುಭವ, ಕ್ಷಣ ಮಾತ್ರದಲ್ಲಿ ಮೈ ಜುಮ್ಮೊಡೆಯುವ ರೋಮಾಂಚನ. ತಕ್ಷಣ ತಿರುಗಿ ನೋಡಿದರೆ ಯಾರೂ ಇಲ್ಲ, ಬಾಗಿಲು ಕಿಟಕಿ ಎಲ್ಲವೂ ಭದ್ರ. ಆದರೆ ಆ ಅನುಭವ ಮಾತ್ರ 100ಕ್ಕೆ 100 ಸತ್ಯವೆನಿಸುವುದು ಕುಂಭರಾಶಿಯವರೇ. ಇದು ಸಾಮಾನ್ಯ ಭಯವಲ್ಲ, ಇದು ನಿಮ್ಮ ಜೀವನದಲ್ಲಿ ಆರಂಭವಾಗುತ್ತಿರುವ ದೈವಿಕ ಸಂದೇಶದ ಮೊದಲ ಸೂಚನೆ. ಕುಂಭರಾಶಿಯವರೇ, ಈ ಪ್ರಪಂಚದಲ್ಲಿ 800 ಕೋಟಿ ಜನರಿದ್ದಾರೆ. ಎಲ್ಲರೂ ತಮ್ಮದೇ ಬದುಕಿನಲ್ಲಿ ಮುಳುಗಿದ್ದಾರೆ. ಆದರೆ ಈ ಕ್ಷಣದಲ್ಲಿ ನೀವು ಈ ಸಂದೇಶವನ್ನು ಕೇಳುತ್ತಿದ್ದೀರಲ್ಲ, ಇದಕ್ಕೆ ಕಾರಣವಿದೆ. ಇದು ಕಾಕತಾಳೀಯ ಅಲ್ಲ, ಇದು ವಿಧಿಯ ಆಯ್ಕೆ ಸ್ನೇಹಿತರೆ. ದೇವರು ನೇರವಾಗಿ ಬಂದು ಮಾತನಾಡುವುದಿಲ್ಲ, ಅವನು ಮಾತನಾಡುವುದು ಸಂಕೇತಗಳ ಮೂಲಕ. ಮತ್ತು ಕುಂಭರಾಶಿಯವರೇ, ನೀವು ಅನುಭವಿಸುತ್ತಿರುವ ಈ ವಿಚಿತ್ರ ಘಟನೆಗಳು ದೇವರು ನಿಮ್ಮೊಂದಿಗೆ ಮಾತನಾಡುತ್ತಿರುವ ಅಗೋಚರ ಭಾಷೆ. ಕುಂಭರಾಶಿಯವರಿಗೆ ದೇವರು ಕೊಡುತ್ತಿರುವ ಮೊದಲ ಸಂಕೇತ. ಕುಂಭರಾಶಿಗೆ ಬ್ರಹ್ಮ ಮುಹೂರ್ತದ ಕರೆ. ಕುಂಭರಾಶಿಯವರೇ, ರಾತ್ರಿ ಎಷ್ಟೇ ತಡವಾಗಿ ಮಲಗಿದರೂ ಬೆಳಗಿನ ಜಾವ 3ರಿಂದ 5 ಗಂಟೆಯ ನಡುವೆ ನಿಮ್ಮ ಕಣ್ಣು ಸ್ವಯಂಚಾಲಿತವಾಗಿ ತೆರೆದುಕೊಳ್ಳುತ್ತದೆಯೇ? ಅಚ್ಚರಿ ಎಂದರೆ ಸುಸ್ತಿಲ್ಲ, ತಲೆನೋವಿಲ್ಲ, ಮನಸ್ಸು ಶಾಂತ. ಸಮಯ ನೋಡಿದರೆ 3 ಗಂಟೆಯಿಂದ 4:44 ಅಥವಾ 5 ಎಂತಹ ವಿಚಿತ್ರ ಸಂಖ್ಯೆಗಳು. ಇದು ನಿದ್ರಾಹೀನತೆಯಲ್ಲ, ಇದು ಬ್ರಹ್ಮ ಮುಹೂರ್ತದ ದೈವಿಕ ಕರೆ. ಅಂದರೆ ಈ ಸಮಯದಲ್ಲಿ ಬ್ರಹ್ಮಾಂಡದ ಶಕ್ತಿ ಅತ್ಯಂತವಾಗಿ ಜಾಗೃತವಾಗಿರುತ್ತದೆ. ಕುಂಭರಾಶಿಯ ಆತ್ಮ ಈ ಶಕ್ತಿಗೆ ತಕ್ಷಣ ಸ್ಪಂದಿಸುತ್ತದೆ. ಕುಂಭರಾಶಿಯವರೇ, ಈ ರೀತಿ ಎಚ್ಚರವಾದಾಗ ಮತ್ತೆ ಮಲಗಬೇಡಿ. ಇದು ದೇವರು ನೀಡುತ್ತಿರುವ ಸುವರ್ಣ ಅವಕಾಶ. ಶಾಂತವಾಗಿ ಕುಳಿತು ಕಣ್ಣು ಮುಚ್ಚಿ ನಿಮ್ಮ ಇಷ್ಟ ದೇವರನ್ನು ನೆನೆಸಿ, ನನ್ನ ದಾರಿ ಏನು ಎಂದು ಮನಸ್ಸಲ್ಲೇ ಕೇಳಿ. ಈ ಸಮಯದಲ್ಲಿ ಬರುವ ಆಲೋಚನೆಗಳು ಸಾಮಾನ್ಯವಲ್ಲ, ಅವು ನಿಮ್ಮ ಭವಿಷ್ಯವನ್ನು ಬದಲಾಯಿಸುವ ಶಕ್ತಿ ಹೊಂದಿರುತ್ತವೆ. ಕುಂಭರಾಶಿಗೆ ಈ ಸಮಯದಲ್ಲಿ ಮಾಡಿದ ಸಂಕಲ್ಪಗಳು ಅತ್ಯಂತ ವೇಗವಾಗಿ ಫಲ ನೀಡುತ್ತವೆ. 2ನೇ ಸಂಕೇತ, ಕುಂಭರಾಶಿಗೆ ಮೂಕ ಜೀವಿಗಳ ಆಶೀರ್ವಾದ. ಕುಂಭರಾಶಿಯವರೇ, ನಿಮ್ಮ ಒಂದು ವಿಷಯ ಗಮನಿಸಿ. ಬೀದಿ ನಾಯಿಗಳು, ಬೆಕ್ಕುಗಳು, ಅಳಿಲುಗಳು ಅಥವಾ ಪಕ್ಷಿಗಳು, ಇವುಗಳು ನಿಮಗೆ ವಿಚಿತ್ರವಾಗಿ ಹತ್ತಿರವಾಗುತ್ತಿವೆ. ನಿಮ್ಮನ್ನು ನೋಡಿ ಭಯಪಡದೆ ಪ್ರೀತಿ ತೋರಿಸುತ್ತಿದೆ. ಇದು ಆಕಸ್ಮಿಕವಲ್ಲ. ಮೂಕ ಜೀವಿಗಳಿಗೆ ಮನುಷ್ಯನ ಸುತ್ತಲಿನ ಶಕ್ತಿ ವಲಯವನ್ನು ನೋಡುವ ಶಕ್ತಿ ಇರುತ್ತದೆ. ನಿಮ್ಮೊಳಗಿನ ಧನಾತ್ಮಕತೆ, ನಿಮ್ಮ ಪುಣ್ಯ ಕರ್ಮ, ಇವುಗಳು ತಾವು ಆಕರ್ಷಿತವಾಗುತ್ತಿವೆ. ಕುಂಭರಾಶಿಯವರೇ, ಮೂಕ ಪ್ರಾಣಿಗಳು ನಿಮ್ಮ ಹತ್ತಿರ ಬರುತ್ತಿದ್ದರೆ ಅದು ದೈವಿಕ ಪ್ರಮಾಣ ಪತ್ರ. ನಿಮ್ಮ ಹಳೆಯ ಪಾಪ ಕರ್ಮಗಳು ಕರಗುತ್ತಿವೆ. ನಿಮ್ಮ ಮೇಲೆ ಶನಿ, ರಾಹು, ಕೇತುಗಳ ದುಷ್ಪರಿಣಾಮಗಳು ನಿಧಾನವಾಗಿ ದೂರವಾಗುತ್ತಿವೆ. ಇಂತಹ ಸಮಯದಲ್ಲಿ ಅವುಗಳನ್ನು ಓಡಿಸಬೇಡಿ. ಒಂದು ಹಿಡಿ ಆಹಾರ, ಸ್ವಲ್ಪ ನೀರು ಕೊಡಿ. ಅವರ ಮೌನ ಆಶೀರ್ವಾದ ದೊಡ್ಡ ದೊಡ್ಡ ಕಷ್ಟಗಳನ್ನು ಕರಗಿಸುವ ಶಕ್ತಿ ಹೊಂದಿದೆ. 3ನೇ ಸಂಕೇತ, ಕುಂಭರಾಶಿಗೆ ಅಗೋಚರ ಸುಗಂಧ. ಕುಂಭರಾಶಿಯವರೇ, ಈ ಅಗೋಚರ ಸುಗಂಧವನ್ನು ನೋಡುವಾಗ ಅದನ್ನು ಸಾಧಾರಣ ಘಟನೆ ಎಂದು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಮಲ್ಲಿಗೆ, ಶ್ರೀಗಂಧ, ಕರ್ಪೂರ ಅಥವಾ ಸಾಂಬ್ರಾಣಿಯ ಪರಿಮಳವು ನಿಮ್ಮ ಮನಸ್ಸಿನಲ್ಲಿಯೇ ಶಾಂತಿ, ಹರ್ಷ ಮತ್ತು ಆಧ್ಯಾತ್ಮಿಕ ಪ್ರೇರಣೆಯನ್ನು ತುಂಬುತ್ತದೆ. ಈ ಪರಿಮಳ ಮನೆಯಲ್ಲಿಯೂ ಇಲ್ಲ, ಹೊರಗಡೆಯಿಂದಲೂ ಬಾರದು. ಅದು ನಿಮ್ಮ ಆತ್ಮಕ್ಕೆ ಕರೆದ ಎಚ್ಚರಿಕೆಯ ಸಂಕೇತ. ನಿಮ್ಮ ಕುಲದೇವರು, ಇಷ್ಟದೇವರು ಅಥವಾ ಪಿತೃಗಳು ಸೂಕ್ಷ್ಮ ರೂಪದಲ್ಲಿ ನಿಮ್ಮ ಹತ್ತಿರ ಬಂದಿದ್ದಾರೆ. ನಿಮ್ಮ ಸಾಧನೆ, ಭಾವನೆ ಮತ್ತು ಸಂಕಲ್ಪಗಳಿಗೆ ಆಶೀರ್ವಾದ ನೀಡಲು ಈ ದೈವಿಕ ಸಾನ್ನಿಧ್ಯವು ನಿಮ್ಮ ಜೀವನದಲ್ಲಿ ನಿಮ್ಮನ್ನು ರಕ್ಷಿಸುವ ಶಕ್ತಿ, ಮಾರ್ಗದರ್ಶನ ಮತ್ತು ಶುಭ ಬುದ್ಧಿಯ ಸಂಕೇತವಾಗಿದೆ. ಇದನ್ನು ಅನುಭವಿಸಿದಾಗ ಧ್ಯಾನ ಮಾಡಿ, ಹೃದಯದಲ್ಲಿ ಧನ್ಯತೆ ತುಂಬಿ, ಆ ಪರಿಮಳದ ಶಕ್ತಿ ನಿಮ್ಮ ಆತ್ಮದಲ್ಲಿ ಆವರಿಸಿಕೊಳ್ಳಲು ಅವಕಾಶ ನೀಡಿ. ಇದು ಕೇವಲ ಸುಗಂಧವಲ್ಲ, ಇದು ದೇವರ ಸ್ಪರ್ಶ ಸ್ನೇಹಿತರೆ. ನಿಮ್ಮ ಜೀವನದಲ್ಲಿ ಶಾಂತಿ, ಸಮೃದ್ಧಿ ಮತ್ತು ಸೌಭಾಗ್ಯವನ್ನು ತರುತ್ತಿರುವ ನಿಶಾನಿಯಾಗಿದೆ. 4ನೇ ಸಂಕೇತ, ಕುಂಭರಾಶಿಗೆ ಲಕ್ಷ್ಮಿಯ ಹಾದಿ. ಕುಂಭರಾಶಿಯವರೇ, ರಸ್ತೆಯಲ್ಲಿ ಅಕಸ್ಮಾತ್ತಾಗಿ ಸಿಕ್ಕಿರುವ ನಾಣ್ಯ ಅಥವಾ ಹಣವನ್ನು ಸರಿಯಾಗಿ ಗಮನಿಸಿ. ಅದು ಕೇವಲ ಭೌತಿಕ ಲಾಭವಲ್ಲ, ಇದು ಮಹಾಲಕ್ಷ್ಮಿಯ ದೈವಿಯ ಸಂಕೇತ. ಅಂದರೆ ನಿಮ್ಮ ಬದುಕಿನಲ್ಲಿನ ಸೌಭಾಗ್ಯಧನ ಮತ್ತು ಸಮೃದ್ಧಿಯ ಮುನ್ಸೂಚನೆ.
ನಿನ್ನ ಕಷ್ಟ ಮುಗಿಯುತ್ತಿದೆ, ನೆಮ್ಮದಿಯ ಹಾದಿ ತೆರೆಯುತ್ತಿದೆ ಎಂಬ ಸಂದೇಶವನ್ನು ಭೂಮಾತೆ ಈ ನಾಣ್ಯ ಅಥವಾ ಹಣದ ಮೂಲಕ ನೀಡುತ್ತಿರುವುದು. ಅದನ್ನು ನಿರ್ಲಕ್ಷಿಸಬೇಡಿ. ಗೌರವದಿಂದ ಎತ್ತಿ ಸ್ವಚ್ಛ ಮಾಡಿ ಮನೆಯ ಪೂಜಾ ಸ್ಥಳಕ್ಕೆ ಅಥವಾ ದೇವರ ಮುಂದೆ ಸಮರ್ಪಿಸಿ. ತಕ್ಷಣ ಖರ್ಚು ಮಾಡಬೇಡಿ. ಈ ಕ್ರಿಯೆ ನೈಸರ್ಗಿಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಧನ ಸಂಪತ್ತಿಗೆ ದಾರಿ ತೋರಿಸುತ್ತದೆ. ಈ ನಾಣ್ಯವು ಕೇವಲ ಹಣವಲ್ಲ, ಅದು ದೇವರು ನೀಡಿರುವ ಆಕರ್ಷಕ ದೈವಿಕ ಬೀಜ. ನಿಮ್ಮ ಶ್ರದ್ಧೆ ಮತ್ತು ಶುದ್ಧತೆಯೊಂದಿಗೆ ಬೆಳೆದು ನಿಮ್ಮ ಮನೆ, ಕೌಟುಂಬಿಕ ಜೀವನ ಮತ್ತು ವೃತ್ತಿಯಲ್ಲಿ ಶಾಂತಿ, ಸಮೃದ್ಧಿ ಮತ್ತು ಅದೃಷ್ಟವನ್ನು ತರಲಿದೆ. 5ನೇ ಸಂಕೇತ ಕುಂಭರಾಶಿ. ದೈವಿಕ ಕನಸುಗಳು. ಕುಂಭರಾಶಿಯವರೇ, ಬೆಳಗಿನ ಜಾವ ಕಂಡ ಕನಸುಗಳು ಸರಳವಾಗಿ ತಿಳಿಯುವ ಘಟನೆಗಳು ಅಲ್ಲ. ಸ್ವಚ್ಛ ನೀರು, ಎತ್ತರ ಇರುವ ಅನುಭವ, ಹಾವು ತೊಂದರೆ ನೀಡದೆ ಕಾಣುವುದು, ದೇವಸ್ಥಾನ ಅಥವಾ ಗಂಟೆಯ ಶಬ್ದ, ಇವೆಲ್ಲವುಗಳು ನಿಮ್ಮ ಜೀವನಕ್ಕೆ ದೈವಿಕ ಸೂಚನೆಗಳಾಗಿವೆ. ಈ ಕನಸುಗಳು ನಿಮ್ಮ ಆತ್ಮವನ್ನು ಎಚ್ಚರಿಸುತ್ತವೆ, ನಿಮ್ಮ ಉನ್ನತಿ, ರಕ್ಷಣೆ ಮತ್ತು ಆಧ್ಯಾತ್ಮಿಕ ಸಮೃದ್ಧಿಯ ಸಂದೇಶವನ್ನು ನೀಡುತ್ತವೆ. ಇಂತಹ ಕನಸುಗಳನ್ನು ಹಗುರವಾಗಿ ಪರಿಗಣಿಸಬೇಡಿ. ಅದರಲ್ಲಿ ಆಧ್ಯಾತ್ಮಿಕ ಶಕ್ತಿ, ದೃಷ್ಟಿ ಮತ್ತು ಭವಿಷ್ಯದ ಸೂಚನೆಗಳು ಇರುವುದು. ಆದರೂ ಈ ಸಂಕೇತಗಳನ್ನು ಯಾರಿಗೂ ಹೊರಗಿನವರು ಕೇಳಲು ಬಿಡಬೇಡಿ. ನಿಮ್ಮ ಹೃದಯದಲ್ಲಿ ದೇವರ ಮುಂದೆ ಮಾತ್ರ ಅವುಗಳನ್ನು ನೆನೆಸಿ ಧ್ಯಾನ ಮಾಡಿ ಅವುಗಳಲ್ಲಿ ತಳಪಾಯಿ ಹತ್ತಿಕೊಳ್ಳಿ. 48 ದಿನಗಳೊಳಗೆ ನಿಮ್ಮ ಜೀವನದಲ್ಲಿ ಕನಸುಗಳು ಪ್ರಭಾವದಂತೆ ಪವಾಡಗಳು ಸಂಭವಿಸುವ ಸಾಧ್ಯತೆ ಇದೆ. ಸಾಧ್ಯತೆ ಮಾತ್ರವಲ್ಲ, ಇದು ನಿಮ್ಮ ಶ್ರದ್ಧೆ ಮತ್ತು ನಂಬಿಕೆಗೆ ಸ್ಪಷ್ಟ ಪ್ರತಿಫಲವಾಗುತ್ತದೆ. ಈ ಸಮಯವನ್ನು ಗಮನಿಸಿ ನಿಮ್ಮ ಮನಸ್ಸಿನಲ್ಲಿ ಶಾಂತಿ, ಧೈರ್ಯ ಮತ್ತು ವಿಶ್ವಾಸವನ್ನು ಪೋಷಿಸಿ. ಕುಂಭರಾಶಿಯವರೇ, ಈ 5 ಸಂಕೇತಗಳಲ್ಲಿ ಒಂದಾದರೂ ನಿಮ್ಮ ಜೀವನದಲ್ಲಿ ಕಂಡು ಬಂದಿದ್ದರೆ ನೀವು ದೇವರ ವಿಶೇಷ ಆಯ್ಕೆಯಾಗಿದ್ದೀರಿ. ಆದರೆ ಯಾವುದೇ ಸಂಕೇತವು ಕಾಣದಿದ್ದರೆ ಚಿಂತಿಸಬೇಡಿ, ಏಕೆಂದರೆ ಈ ಸಂದೇಶವನ್ನು ನೀವು ಈಗಾಗಲೇ ಕೇಳುತ್ತಿದ್ದೀರಲ್ಲವೇ. ಇದು 6ನೆಯ ಸಂಕೇತ. ನೀವು ಬ್ರಹ್ಮಾಂಡದ ಗಮನದಲ್ಲಿದ್ದೀರಿ ಎಂಬ ದೈವಿಕ ಸೂಚನೆ. ನಿಮ್ಮ ಸಮಯ ಬದಲಾಗಿದೆ. ಈಗ ನಿಮಗಾಗಿ ಒಳ್ಳೆಯ ಆವರಣ ಮತ್ತು ಉತ್ತಮ ಅವಕಾಶಗಳ ದ್ವಾರ ತೆರೆಯಲ್ಪಟ್ಟಿದೆ. ನಿಮ್ಮ ಗ್ರಹಗಳು ನಿಮ್ಮ ಪರವಾಗಿದೆ. ನಿಮ್ಮ ಶ್ರಮ, ನಂಬಿಕೆ ಮತ್ತು ಶುದ್ಧ ಮನಸ್ಸು ನಿಮ್ಮ ಗೆಲುವಿನ ಹಾದಿಯನ್ನು ಬೆಳೆಸುತ್ತಿದೆ. ಸ್ನೇಹಿತರೆ, ಶರಣಾಗಿರಿ, ಧೈರ್ಯದಿಂದ ಮುಂದುವರಿಯಿರಿ ಮತ್ತು ಜೀವನದಲ್ಲಿ ಎದುರಾಗುವ ಎಲ್ಲ ಸಂಕಷ್ಟಗಳನ್ನು ಧೈರ್ಯದಿಂದ ಎದುರಿಸಿ. ನಿಮ್ಮ ಜೀವನದಲ್ಲಿ ಗೆಲುವಿನ ಬೆಳಕು ಈಗಾಗಲೇ ಹೊತ್ತಿಕೊಂಡಿದೆ ಮತ್ತು ಈ ಬೆಳಕು ನಿಮ್ಮ ಹೃದಯದಲ್ಲಿ, ನಿಮ್ಮ ಕುಟುಂಬದಲ್ಲಿ ಮತ್ತು ನಿಮ್ಮ ಎಲ್ಲ ಕಾರ್ಯಗಳಲ್ಲಿ ನಿತ್ಯ ಬೆಳಗುತ್ತಾ ಇದೆ. ಸ್ನೇಹಿತರೆ, ನಿಮಗೆ ಈ ಮಾಹಿತಿ ಅಂದರೆ ಕುಂಭರಾಶಿಯ ಸ್ನೇಹಿತರೆ, ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಕುಂಭರಾಶಿಯವರಿಗೆ ಶೇರ್ ಮಾಡಿ. ಹಾಗೆ ಓಂ ಶನೇಶ್ವರಾಯ ನಮಃ ಅಥವಾ ಓಂ ಗಣೇಶಾಯ ನಮಃ ಅಂತ ಒಂದು ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಮತ್ತು ಹಾಗೆ ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ಗೆ ಅಂದರೆ ದೀಪಿಕಾ ಲೈಫ್ ಸ್ಟೈಲ್ಗೆ ಕನೆಕ್ಟ್ ಆಗಿ ಮತ್ತು ಅದನ್ನು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ಸ್ನೇಹಿತರೆ, ತಕ್ಷಣ ನೋಡ್ಬೋದು. ನೋಡಿದ್ರಲ್ಲ, ಕುಂಭರಾಶಿಯ ಭವಿಷ್ಯ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇನೆ. ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ಕೊತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಹೇಳಿದಾಗೆ ಹೊಸದಾಗಿ ನೋಡೋರು ಫಸ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಎಲ್ಲರ ಸಪೋರ್ಟ್ ಹೀಗೆ ಇರಲಿ. ನಿಮ್ಮ ಸಪೋರ್ಟ್ ಇರೋದ್ರಿಂದ ನಾವು ಮತ್ತೆ ವಿಡಿಯೋಗಳನ್ನು ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ನಿಮ್ಮೆಲ್ಲರ ಸಪೋರ್ಟಿಂದ ನಾವು ವಿಡಿಯೋಗಳನ್ನು ಹಾಕೋದಕ್ಕೆ ಹೆಚ್ಚಿಗೆ ನಮಗೆ ಅಂದರೆ ಹೆಚ್ಚಿಗೆ ಸಪೋರ್ಟ್ ಕೊಡೋದ್ರಿಂದ ನಮಗೂ ಕೂಡ ಮನಸ್ಸಾಗುತ್ತೆ. ಖಂಡಿತ ವಿಡಿಯೋಸ್ನ ಹಾಕ್ತಾ ಇರ್ತೀನಿ. ಯಾವ ವಿಡಿಯೋಸ್ನು ಮಿಸ್ ಮಾಡದೆ ನಮ್ಮ ಚಾನಲಲ್ಲಿ ವೀಕ್ಷಿಸಿ. ಹೊಸದಾಗಿ ನೋಡೋರು ನಿಮ್ಮ ಹೆಸರನ್ನು ಮೆನ್ಷನ್ ಮಾಡಿ. ನಿಮ್ಮ ರಾಶಿ ಭವಿಷ್ಯವನ್ನು ನಾನು ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಪ್ರತಿಯೊಬ್ಬ ಕುಂಭರಾಶಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ಯಾರು ಕುಂಭರಾಶಿಯವರು ಈ ವಿಡಿಯೋನ ಮಿಸ್ ಮಾಡ್ಕೋಬೇಡಿ ಸ್ನೇಹಿತರೆ. ತಪ್ಪದೇ ಈ ವಿಡಿಯೋ ನೋಡಿ. ಓಕೆ ಸ್ನೇಹಿತರೆ, ಎಲ್ಲರಿಗೂ ಧನ್ಯವಾದಗಳು. ಒಳ್ಳೆಯದಾಗಲಿ.